ಇವತ್ತು ಮನಿ ಮತ್ತು ಕರಿಯರ್ ರಿಲೇಟೆಡ್ ಏನು ಬರ್ತಾ ಇದೆ ಅಂತ ನೋಡೋಣ. ಓಕೆ, ನೇಚರ್. ಇಟ್ಸ್ ಟೈಮ್ ಟು ಎಂಜಾಯ್ ದ ನೇಚರ್ ಅರೌಂಡ್ ಯು. ಇಫ್ ಯು ಫೀಲ್ ಆಂಗ್ಸಿಯಸ್ ಅಬೌಟ್ ಸಿಚುವೇಶನ್ ಇನ್ ಯುವರ್ ಲೈಫ್ ಆರ್ ಕರಿಯರ್, ಟೇಕ್ ಅ ವಾಕ್ ಟು ಕ್ಲಿಯರ್ ಯುವರ್ ಹೆಡ್ ಆ್ಯಂಡ್ ಫೈಂಡ್ ಹೀಲಿಂಗ್. ಓಕೆ, ನಿಮಗೆ ಯಾವುದಾದ್ರೂ ವಿಷಯದಲ್ಲಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೆಲಸದ ರಿಲೇಟೆಡ್ ನೀವೇನಾದರೂ ಸಿಕ್ಕಾಕೊಂಡಿದ್ರೆ, ನಿಮಗೇನಾದರೂ ಡಿಸೈಡ್ ಹೆಂಗೆ ಮಾಡಬೇಕು ಅಂಥೇಳಿ ಗೊತ್ತಾಗ್ತಾ ಇರಲಿಲ್ಲ ಅಂತಂದರೆ ನೇಚರ್ ಜೊತೆ ಟೈಮ್ ಕಳೀರಿ ಅಂತ ಹೇಳಕತ್ತೈತಿ. ಯಾಕಂದ್ರೆ ಒಬ್ಬರೇ ಹೋಗ್ರಿ, ಮತ್ತೊಂದಿಬ್ಬರನ್ನು ಕರ್ಕೊಂಡು ಹೋಗ್ಬೇಡ್ರಿ. ಯಾಕಂದ್ರೆ ಅಲ್ಲಿ ಮತ್ತೆ ಮಾತಾಡಬೇಕಾಗತ್ತೆ. ನೀವು ಒಬ್ಬರೇ ಹೋದ್ರಿ ಅಂತಂತಂದ್ರೆ, ಒಬ್ಬರೇ ಇದ್ರಿ ಅಂದರೆ ನೀವೇ ತರ್ಕಬದ್ಧವಾಗಿ ವಿಚಾರ ಮಾಡಬಹುದು, ವಿಷಯಗಳನ್ನು ಸರಿಯಾಗಿ ಕೂಲಂಕಷವಾಗಿ ನೋಡಿ ನಿರ್ಧಾರವನ್ನು ತಗೋಬೋದು. ನೇಚರ್ ಕಡೆನ ಯಾಕೆ ಹೋಗ್ರಿ ಅಂತಂದು ಹೇಳಕತ್ತೈತಿ ಅಂದ್ರೆ, ದಟ್ ಗ್ರೀನ್ ಕಲರ್ ಹೆಲ್ಪ್ಸ್ ಯು. ಗ್ರೀನ್ ಕಲರ್ ಅಂದರೆ ಮರ್ಕಿರಿ. ಮರ್ಕಿರಿ ಅಂದರೆ ಯುವರ್ ಇಂಟೆಲಿಜೆನ್ಸ್. ಅದು ನಿಮ್ಮ ಇಂಟೆಲಿಜೆನ್ಸ್ ಮೇಲೆ ಕೆಲಸ ಮಾಡ್ತೈತಿ. ನಿಮ್ಮ 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 ಕಣ್ಣಿಗೂ ಗ್ರೀನ್ ಕಲರ್ದಿಂದ ಒಳ್ಳೆ ಇಫೆಕ್ಟ್ ಇರ್ತೈತಿ. ಓಕೆ, ಬಿಕಾಸ್ ಅದಕ್ಕೊಂಥರ ಕೂಲಿಂಗ್ ಇಫೆಕ್ಟ್ ಇರ್ತದೆ. ಸೊ ಅದಕ್ಕೆ ಅವ್ರೇನು ಹೇಳಕತ್ತೈತಿ ಇವತ್ತು ಅಂದ್ರೆ, ನೇಚರ್ ಜೊತೆ ಸ್ವಲ್ಪ ಟೈಮ್ ಕಳೀರಿ, ಪಾರ್ಕಿಗೆ ಹೋಗ್ರಿ, ಒಬ್ಬರೇ ಕೂಡ್ರಿ, ವಿಷಯಗಳನ್ನು ಸರಿಯಾಗಿ ವಿಚಾರ ಮಾಡಿರಿ, ಅಂದ್ರೆ ನಿರ್ಧಾರ ತೊಗೊಳಕ್ಕೆ ಚಲೋ ಆಗ್ತೈತಿ. ಬ್ಲೆಸ್ಸಿಂಗ್ಸ್ ನೋಡಿರಿ, ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ. ನೀವು ಒಂದು ವೇಳೆ ಹೋಗಿ ನೀವು ಅಲ್ಲಿ ಟೈಮ್ ತೆಗೆದ್ರೆ ನಿಮಗೆ ಗೊತ್ತಾಗೇ ಆಕೈತಿ, ನಿಮಗೆ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ ದಾರಿ ಗೊತ್ತಾಕೈತಿ ನಿಮಗೆ. ಅನ್ಎಕ್ಸ್ಪೆಕ್ಟೆಡ್ ಫಾರ್ಚೂನ್ ಈಸ್ ಆನ್ ದ ವೇ. ದಿಸ್ ಈಸ್ ಅ ಗ್ರೇಟ್ ಟೈಮ್ ಟು ಎಂಜಾಯ್ ದ ಬ್ಲೆಸ್ಸಿಂಗ್ಸ್ ಪೋರಿಂಗ್ ಇನ್. Your finances are doing well right now. Okay, financial condition is going to stable. Life purpose, what is meant for you will stay as long as you keep pushing forward. ನೋಡಿ, ನಮ್ಗೆ ಏನು ಬೇಕೋ ಅದು ನಿಂತಿರ್ತದೆ ನಮ್ಮ ಜೊತೆಗೆ. ನಮಗೆ ಸಲ್ಲದ್ದು ಯಾವಾಗೂ ನಮ್ಮ ಹತ್ರ ನಿಲ್ಲಂಗಿಲ್ಲ. ನಾವು ಸುಮ್ಮನೆ ಬೇಜಾರು ಮಾಡ್ಕೊತಿರ್ತೇವೆ. ಅದಕ್ಕೆ ಹೆಂಗಂತಂದ್ರೆ, ಜೀವನವನ್ನು ಅಷ್ಟೇ ಜಾಸ್ತಿ ಸೀರಿಯಸ್ ಹೆಂಗೆ ತೊಗೊಳಾರ್ದ ಆರಾಮಾಗಿ ಇದನ್ನು ದಾಟಿ ಮುಗಿಸಿಬಿಡುವ. Perfection. You won't move forward if you don't conquer the fear of failure. ನೋಡ್ರಿ, ಸೋಲು ಗೆಲುವು ಜೀವನದಲ್ಲಿ ಇದ್ದದ್ದೇ. ಎಲ್ಲವನ್ನು ಸೋಲು ಗೆಲುವನ್ನು ಮಾನ ಅಪಮಾನವನ್ನು ನಾವು ಯಾವಾಗ ಸರಿದೂಗಿಸ್ಕೊಂಡು ಹೋಗ್ತೇವಲ್ಲ ನಮ್ಮ ಜೀವನದೊಳಗೆ, ಸೊ ನಾವೇನಾದರೂ ಸಾಧಿಸಲಿಕ್ಕೆ ಸಾಧ್ಯ. ಅದರ್ವೈಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್. ಸಣ್ಣವರಿದ್ದಾಗ ಬಿದ್ದರೆ ನಮಗೇನು ಅನ್ನಿಸ್ತಿರಂಗಿಲ್ಲ. ಅದ್ರ ದೊಡ್ಡವರಿದ್ದಾಗ ನಾವು ಬಿದ್ದರೆ ನಮಗೆ ಭಾಳ ಕೆಟ್ಟ ಅನಿಸ್ತೈತೆ. ಆದರೆ ದೇವ್ರು ಯಾರನ್ನ ಮೆಚ್ತಾನೆ ಗೊತ್ತಾ? ಬಿದ್ದು ಯಾರು ಎದ್ದು ಮತ್ತೆ ಮುಂದೆ ನಡೀತಿರ್ತಾರಲ್ಲ ಅವ್ರಿಗೆ ದೇವ್ರನ್ನೂ ಹೆಲ್ಪ್ ಮಾಡ್ತಾನೆ, ನೇಚರ್ ಹೆಲ್ಪ್ ಮಾಡ್ತೈತಿ. ಯಾರನ್ನೇ ತೊಗೊಳ್ರಿ, ಯಾರನ್ನೇ ಕನ್ಸಿಡರ್ ಮಾಡಿರಿ, ನೀವು ಅವರೆಲ್ಲರೂ ಹೆಲ್ಪ್ ಮಾಡ್ತಾರೆ ಅವ್ರಿಗೆ. ಇನ್ನು ಬಿದ್ದ ಮೇಲೆ ನಾವು ಅಲ್ಲೇ ಬಿದ್ದಿರ್ತೀವಿ ಅಂತ ನೋಬಡಿ ಕಮ್ಸ್ ಆ್ಯಂಡ್ ಹೆಲ್ಪ್ಸ್. ಸೊ ಜೀವನದಲ್ಲಿ ಯಾವತ್ತಿದ್ರೂ ಮುಂದೆ ನಡೆಯುವ ಬದಲಾಗಿ ವಿಚಾರ ಮಾಡಿರಿ.